ಬೇಲೂರಿನಲ್ಲಿ ಮಾರ್ಚ್ 15ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಪಟ್ಟಣದ ಕಾವೇರಿ ಕ್ಲಿನಿಕ್ ಮುಂಭಾಗ ಮಾರ್ಚ್ 15ರಂದು ಭಾನುವಾರ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಕಾವೇರಿ ಕ್ಲಿನಿಕ್, ಲಯನ್ಸ್ ಕ್ಲಬ್, ಕೆಆರ್ಎಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಚಿಕ್ಕಮಗಳೂರು ಹಾಗೂ ಎಂಎಂಎಂ ಆಸ್ಪತ್ರೆ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಈ ಶಿಬಿರ ನಡೆಯಲಿದೆ. ಶಿಬಿರದಲ್ಲಿ ಮಧುಮೇಹ, ರಕ್ತದೊತ್ತಡ, ಹೃದಯ ರೋಗ, ಮಕ್ಕಳ ಆರೋಗ್ಯ ತಪಾಸಣೆ, ಮೂಳೆ ಮತ್ತು ಕೀಲು ರೋಗಗಳು, ಸ್ತ್ರೀರೋಗ, ನರರೋಗ ಹಾಗೂ ಕಣ್ಣಿನ ರೋಗಗಳ ತಪಾಸಣೆ ನಡೆಸಲಾಗುತ್ತದೆ. ಈ ಆರೋಗ್ಯ ಶಿಬಿರದಲ್ಲಿ ಡಾ ಗುರುಪ್ರಸಾದ್ ಬಾಣೂರು, ಡಾ ಎಂ ಉಮೇಶ್, ಡಾ ಎಸ್ಕೆ ಅವಿನಾಶ್, ಡಾ ಜಿಆರ್ ಲೀಲಾ, ಡಾ ಚಂದ್ರಮೌಳಿ, ಡಾ ಬಿಕೆ ಮನೋಜ್ ಕುಮಾರ್ ಹಾಗೂ ಆಫ್ಥಲ್ಮೇಕ್ ಅಧಿಕಾರಿ ಕೆಒ ಆದರ್ಶ್ ಅವರು ಭಾಗವಹಿಸಿ ಸಾರ್ವಜನಿಕರಿಗೆ ತಪಾಸಣೆ ಹಾಗೂ ಸಲಹೆಯನ್ನ ನೀಡಿದ್ದಾರೆ. ಪಟ್ಟಣದ ಸಾರ್ವಜನಿಕರು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಡಾ ಚಂದ್ರಮೌಳಿ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಬೇಲೂರು ಲಯನ್ಸ್ ಕ್ಲಬ್ ಸಂಸ್ಥೆಯ ವತಿಯಿಂದ 16 ವರ್ಷದಿಂದ ಸಾಕಷ್ಟು ಆರೋಗ್ಯ ಕುರಿತಾದಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದೀವಿ. ಅದೇ ನಿಟ್ಟಿನಲ್ಲಿ ಈ ಭಾನುವಾರ ಅಂದರೆ ನಾಳೆ 15ನೇ ತಾರೀಕು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಅದು ಮುಖ್ಯವಾಗಿ ಲಯನ್ಸ್ ಸಂಸ್ಥೆ ಬೇಲೂರು, ಕೆಆರ್ಎಸ್ ಹಾಸ್ಪಿಟಲ್ ಚಿಕ್ಕಮಗಳೂರು ಮತ್ತು ತ್ರಿಬಲ್ ಎಂ ಹಾಸ್ಪಿಟಲ್ ಹಾಸನದ ಖ್ಯಾತ ವೈದ್ಯರುಗಳಾದಂಥ ಗುರುಪ್ರಸಾದ್ ಬಾಣೂರವರು ಮಕ್ಕಳ ತಜ್ಞರು ಮತ್ತು ಡಾಕ್ಟರ್ ಉಮೇಶ್ ಅವರು ಆರ್ಥೋಪೆಡಿಕ್ ಸರ್ಜನ್, ಮೂಳೆ ಮತ್ತು ಕೀಲು ರೋಗ ತಜ್ಞರು ಮತ್ತು ಅವಿನಾಶ್ ಅವರು ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರು, ಲೀಲಾ ಅವರು ಮತ್ತು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಮತ್ತು ಮನೋಜ್ ಕುಮಾರ್ ಅವರು ಮತ್ತೆ ಜನರಲ್ ಫಿಸಿಷಿಯನ್ ಅವರು MD ಜನರಲ್ ಮೆಡಿಸಿನ್ ಮಾಡಿರುವಂಥವರು ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಅದೇ ರೀತಿ ಕಣ್ಣಿನ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿದೆ ಮತ್ತು ಉಚಿತವಾಗಿ ರಕ್ತದೊತ್ತಡ ಮತ್ತು ಮಧುಮೇಹ ತಪಾಸಣೆ ಶಿಬಿರವನ್ನು ನಾಳೆ ಏರ್ಪಡಿಸಲಾಗಿದೆ. ಇದರ ಸದುಪಯೋಗವನ್ನು ಬೇಲೂರಿನ ನಾಗರಿಕರು ಸದುಪಯೋಗ ಪಡಿಸಿಕೊಳ್ಬೇಕಂತ ಈ ಮುಖವಾಗಿ ಕೇಳ್ಕೊಳ್ತೇವೆ. ನಾಳೆ ಬೆಳಗ್ಗೆ 10 ರಿಂದ 12 ತನಕ ಕಾವೇರಿ ಕ್ಲಿನಿಕ್ನಲ್ಲಿ ಇದೇ ಸಭಾಂಗಣದಲ್ಲಿ ಸಾಕಷ್ಟು ರೂಮ್ಗಳಿರೋದ್ರಿಂದ ಇಲ್ಲೇ ಮಾಡ್ತಾ ಇದ್ವಿ. ಅದರ ಸಾಕಷ್ಟು ಔಷಧಿಗಳನ್ನು ಉಚಿತವಾಗಿ ನೀಡಲಾಗುವುದು. ಇದರ ಉಪಯೋಗವನ್ನು ತಾವೆಲ್ಲ ಪಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಬೆಳಗ್ಗೆ ಜಲ್ದಿ ಬಂದಷ್ಟು ಒಳ್ಳೆಯದು. ಕೆಲವು ತಪಾಸಣೆಗಳನ್ನ ಆದಷ್ಟು ಮುಂಚೆ ಬಂದವರಿಗೆ ಆದ್ಯತೆ ನೀಡಲಾಗುವುದು. ಎಲ್ಲ ಟೆಸ್ಟ್ಗಳನ್ನ ಮಾಡೋಕ್ಕಾಗಲ್ಲ. ಹಾಗಾಗಿ ಆದಷ್ಟು ಮುಂಚಿತವಾಗಿ ಬಂದು ನೋಂದಾಯಿಸ್ಕೊಂಡ್ರೆ ಒಳ್ಳೆಯದು.